ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಇದಕ್ಕೆ ಯಾವ ಸಂಬಂಧ ಇಲ್ಲ. ಬೆಳಗಾಮಲ್ಲಿ ಅಸೆಂಬ್ಲಿ ಇದ್ದಿದ್ದ ಕಾರಣಕ್ಕೆ ಎಲ್ಲರೂ ಈಗ ನೋಡಿ, ಅಶೋಕ್ ಪಟ್ಟಣ್ ಅವರು ಊಟ ಕೊಟ್ಟಿದ್ರು, ಬೈರತಿ ಸುರೇಶ್ ಅವರು ಏನೋ ಇವತ್ತು ಕೊಡ್ತಾವ್ರೆ. ಹಾಗಾಗಿ ಎಲ್ಲರೂ ಅವರು ಬ್ರೇಕ್ಫಾಸ್ಟ್ ಊಟ ಕೊಡ್ತಾರೆ ಇಲ್ಲಿ. ಹೇಳಿ ಬಾಸ್. ಯಾವಾಗ ನೆನ್ನೆ DCM ನನಗೂ ಹೇಳಿದರು ಬರೋಕ್ಕೆ. ನಾನು, ರಾಜು ಸೇಠ್ ಅವರು, ಆಮೇಲೆ ಶಿವಗಂಗಾ ಅವರು, ವೈದ್ಯ ಅವರು, ನಾವು ಒಂದು ಕಡೆ ಊಟಕ್ಕೆ ಸೇರ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗೋದಾಗ್ತದೆ. ಪದೇ ಈಗ ಒಂದು ನಿಮಿಷ, ಈಗ BJP ಹೇಳಿ ಸರ್, ಇದು ಮೊದಲೇ ಬಾರಿ ಏನಾದ್ರು ಮಾಡಿದರೆ ತಪ್ಪದು. ಪ್ರತಿ ಸಲ ಬೆಳಗಾಂ ಬರುವಾಗ ಪ್ರತಿದಿನ ಒಬ್ಬೊಬ್ಬರು ಇನ್ವೈಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಲಂಚಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ, ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ರಾತ್ರಿ DCM ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು, ರಾಜು ಸೇಠ್ ಅವರು, ಶಿವಗಂಗಾ ಅವರು, ವೈದ್ಯ ಅವರು, ಕಂಪ್ಲಿ ಗಣೇಶ್ ಅವರು, ನಾಗೇಂದ್ರ ಅವರು, ನಾವು ಒಂದು ಕಡೆ ಊಟಕ್ಕೆಲ್ಲೋ ಒಂದು ಸ್ನೇಹಿತರ ಮನೆಗೆ ಸೇರ್ಕೊಂಡಿದ್ವಿ. ಯಾವ ಚರ್ಚೆನೂ ಇಲ್ಲ ಬಾಸು, ಏನೇನೂ ಚರ್ಚೆ ಇಲ್ಲ. ಆ ಚರ್ಚೆ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಚರ್ಚೆ ಮಾಡಬೇಕಾಗಿರೋದು. ಅವ್ರ ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದಾಯ್. ಆಲ್ವೇಸ್ ಅದು ನೋಡ್ರಿ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ವಿ. ಆ ಕಾರಣಕ್ಕೆ ಹೋಗೋಕ್ಕಾಗಲ್ಲ. DCM ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ಸರ್, ನಾನೇನು ಹೇಳೋದು, ಈಗ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಕೇಳಿ ಸರ್, ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಅಂದರೆ ನಮ್ಮ ಪಕ್ಷ, ನಾನು ಹೇಳೋಕ್ಕಾಗ್ತದ? ನಾನು ಮಾಡೋಕ್ಕಾಗ್ತದ? ಆ ತೀರ್ಮಾನ ನಾನು ಭಾಳ ಸಣ್ಣವನು. ಈ ತೀರ್ಮಾನ ತಗೊಳ್ಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಯಾರು? ಈಗ DK ಶಿವಕುಮಾರ್ ಯಾರು? ನಮ್ಮ ಪಕ್ಷದ ಅಧ್ಯಕ್ಷ ತಾನೆ. ಹೇಳ್ರಿ, ಈಗ ಪರಮೇಶ್ವರು ಹತ್ರದಲ್ಲಿದ್ದೀನಿ, ಸತೀಶ್ಗೂ ಹತ್ರದಲ್ಲಿದ್ದೀನಿ, ಮುನಿಯಪ್ಪ ಸಾರ್ಗೂ ಹತ್ರದಲ್ಲಿದ್ದೀನಿ, MB ಪಾಟೀಲ್ಗೂ ಹತ್ರದಲ್ಲಿದ್ದೀನಿ. ಎಲ್ಲರ ಜೊತೆ ನಮ್ಮ ಪಕ್ಷದಲ್ಲಿ ಇರೋದ್ರಿ. ನಾನು ಅಶೋಕ್ ಜೊತೆ, ವಿಜೇಂದ್ರ ಜೊತೆ ಹತ್ರದಲ್ಲಿ ಇರೋಕ್ಕಾಗ್ತದೆ ನಾನು? ಈಗ ನಮ್ಮ ಪಕ್ಷ ನಾಯಕರು ಇವರು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ನಮ್ಮ ಅಭಿಪ್ರಾಯ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್.